ಮಾದಿಗ ಸಮುದಾಯದ ಒಂದು 3ನೇ ವಾರ್ಷಿಕೋತ್ಸವದ ಸಮಾರಂಭದ ಒಂದು ಹಬ್ಬದ ಬೃಹತ್ ಸಮಾವೇಶನ ನಾವು ಮಾಡ್ತಾಯಿದ್ದೀವಿ. ಕಾರಣ ಏನಂದರೆ, ಇಡೀ ನಮ್ಮ ಭಾರತದ ಸಂವಿಧಾನದ ಅನ್ವಯ ಸುಮಾರು 188 ಜಾತಿಗಳಿದೆ. SC ಅನ್ನೋದು ಒಂದು ಪದದಲ್ಲಿ, ST ಅನ್ನೋದು 88 ಉಪಜಾತಿಗಳಿದ್ದಾವೆ. ಆ ಒಂದು ಜನಾಂಗಕ್ಕೆ ಅನುಗುಣವಾಗಿ ನಮ್ಮ ಮಾದಿಗ ಜನಾಂಗ ಸುಮಾರು ನಮ್ಮ ಒಂದು ಭಾರತ ದೇಶ ಮತ್ತು ನಮ್ಮ ಇಡೀ ಪ್ರಪಂಚದಲ್ಲಿರತಕ್ಕಂಥ ಒಂದು ಜನಸಂಖ್ಯೆ ನೋಡಿದ್ರೆ ಸುಮಾರು 25 ಕೋಟಿ ಜನಸಂಖ್ಯೆ ಇದೆ. ನಮ್ಮದು 25 ಕೋಟಿ ಜನಸಂಖ್ಯೆ ಇರೋಂಥ ನಾವು ಯಾಕೆ ನಮ್ಮ ಒಂದು ಜನಾಂಗದ ಪರವಾಗಿ ನಾವು ಒಂದು ದಿನಾನ ನಮ್ಮ ಮಾದಿಗರ ದಿನ ಅಂತ ನಾವು ಆಚರಣೆ ಮಾಡಬಾರ್ದು ಅನ್ನೋದು ನಮ್ಮ ಒಂದು ಅಭಿಲಾಷೆ ಆಗಿರ್ತದೆ. ಈ ಇಡೀ ನಮ್ಮ ಪ್ರಕೃತಿಯ ಅನುಗುಣವಾಗಿ ನಮ್ಮ ಜಾತಿ ಜನಾಂಗಕ್ಕೆ ಈ ಒಂದು ಹೆಚ್ಚಿನ ರೀತಿಯಲ್ಲಿ ಇರ್ತಕ್ಕಂಥ ನಮ್ಮ ಒಂದು ಸಮುದಾಯಕ್ಕೆ ನಮ್ಮ ಮಾದಿಗ ಜನಾಂಗ ಅಂತ ನಮಗೊಂದು ಬೇಕನ್ನೋದೊಂದು ಅಭಿಪ್ರಾಯ ಇರ್ತದೆ. ಅದರಿಂದ ನನ್ನ ಜನಾಂಗಕ್ಕೋಸ್ಕರ ನಾವು ಎಲ್ಲ ನಮ್ಮ ಮಾದಿಗ ಸಮುದಾಯ ಬಂಧುಗಳು ಮತ್ತು ನಮ್ಮ ಗೌರವಾಧ್ಯಕ್ಷರಾದಂಥ ನಮ್ಮ ಸಿದ್ದರಾಜಣ್ಣವರು, ನಮ್ಮ ನ್ಯಾಷನಲ್ಲು ಅಧ್ಯಕ್ಷರಾದಂಥ ಗೆಡ್ಡಂ ಬಾಬಿರಾಜ್ರವರು, ನಮ್ಮ ಉಪಾಧ್ಯಕ್ಷರಾದಂಥ ನಮ್ಮ ಸುಜಾತ ಮೇಡಮ್ರವರು, ಮತ್ತು ಶೈಲಾಜರವರು, ಮತ್ತು ನಮ್ಮ ಸೋದರಿ ರೂಪಕಲವರವರು, ಮತ್ತು ನಮ್ಮ ಸೋದರಿ ನಮ್ಮ ನವ್ಯರವರು, ಮತ್ತು ಬಳ್ಳಾರಿ ಮಹೇಶ್ರವರು, ಮತ್ತು ತುಮಕೂರು ನಮ್ಮ ರಾಮಣ್ಣವರು, ಮತ್ತು ವಕೀಲರಾದಂಥ ಪ್ರಕಾಶ್ರವರು, ರಮೇಶ್ರವರು, ಇನ್ನೂ ಅನೇಕ ನನ್ನ ಸೋದರರು, ಮತ್ತು ಬಳ್ಳಾರಿ ಮತ್ತು ನಮ್ಮ ನಾರಾಯಣಸ್ವಾಮಿ ಅಧ್ಯಕ್ಷರಾದಂಥ ಮಡವಾಳ ನಾರಾಯಣಸ್ವಾಮಿನವರು, ದಾವಣಗೆರೆಯಿಂದ ಬಂದಿರತಕ್ಕಂಥ ನಮ್ಮ ಆನಂದ್ರವರು, ಎಲ್ಲರೂ ಇದಕ್ಕೆಲ್ಲ ಕೈ ಜೋಡಿಸಿ ಬಹಳ ಒಳ್ಳೆಯ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಅಂತೇಳಿ ಮಾಡೋಣ ಅಂತೇಳಿ ಪ್ರತಿಯೊಬ್ಬರು ಜಿಲ್ಲೆಗಳಿಂದ ಪಣ ತೊಟ್ಟು ಬಂದಿದ್ದಾರೆ. ಸರ್ ಮಾಡಲೇಬೇಕು. ಈ ಒಂದು ನಮ್ಮ ಜನಸಂಖ್ಯೆದ ಆಧಾರಕ್ಕೆ ಅನುಗುಣವಾಗಿ ಸರ್ಕಾರಕ್ಕೆ ಒಂದು ನಾವು ಬಿಸಿ ಮುಟ್ಸೋಕ್ಕೆ ಮಾಡ್ತೀವಿ ಕೆಲಸಗಳು. ಈಗೇನು ನಮ್ಮ ಸದಾಶಿವ ಆಯೋಗ ಜಾರಿಯಾಗಬೇಕಾಗಿದೆಯೋ ಯಾಕಾಗಲ್ಲ ಅನ್ನೋದು ನಾವು ಈ ಒಂದು ಕಾರ್ಯಕ್ರಮದಿಂದ ನಾವು ತೋರಿಸ್ತೀವಿ ಸರ್ಕಾರಕ್ಕೆ. ಯಾಕಂದರೆ ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದೀವಿ. ಪ್ರತಿಯೊಂದು ಇವಾಗ ನೋಡ್ತಾನೆ ಇದ್ದೀವಿ ನಾವು ಯಾರ್ಯಾರಿಗೆ ಏನೇನೋ ಪೋಸ್ಟ್ಗಳು ಹಂಚಿಕೆ ಮಾಡ್ತಾಯಿದ್ದೀರಾ, ಯಾವ್ಯಾವ ರೀತಿಯಲ್ಲಿ ನೀವು ಅನುಕೂಲ ಮಾಡ್ತಾಯಿದ್ದೀರಾ ಪ್ರತಿಯೊಂದು ನಾವು ನೋಡ್ತಾ ಇದ್ದೀವಿ. ಇವತ್ತಿಗೆ ಒಂದು ವರ್ಷದ ಮೇಲೆ 2 ತಿಂಗಳು 3 ತಿಂಗಳಾಯಿತು ಆದಿಜಾಂಬ ಅಭಿವೃದ್ಧಿ ನಿಗಮ ಸ್ಥಾಪನೆಯಾಗಿ. ಆ ಒಂದು ನಿಗಮಕ್ಕೂ ಸಹ ನಮ್ಮ ಸಿದ್ದರಾಜ್ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು. ಇಲ್ಲ ನಾವೀಗ ಪ್ರಧಾನ ಕಾರ್ಯದರ್ಶಿಯಾಗಿದ್ದೀವಿ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ SC ಮೋರ್ಚಾದಲ್ಲಿ. ನಾವೇನು ಕೇಳೋಕ್ಕೆ ಹೋಗ್ತಾ ಇಲ್ಲ ಅವ್ರಿಗೆ, ನಮ್ಗೆ ಆ ಪೋಸ್ಟ್ ಕೊಡಿ ಈ ಪೋಸ್ಟ್ ಕೊಡಿ ಅಂತ ಕೇಳ್ತಾ ಇಲ್ಲ ನಾವು. ನಮ್ಮ ಸದಾಶಿವ ಆಯೋಗನೊಂದು ಜಾರಿ ಮಾಡಿ ನೀವು ಆಮೇಲೆ ನಂತರ ನಮಗೆ ಪೋಸ್ಟ್ಗಳು ನೀವು ಹಂಚಿಕೆ ಮಾಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ನಂತರ ದಿನಗಳಲ್ಲಿ ಏನಾದರೂ ನಮ್ಮ ಸರ್ಕಾರ ನಮಗೆ ಏನಾದರೂ ಸದಾಶಿವ ಆಯೋಗ ಆಗಲಿ ಮತ್ತು ಮತ್ತೊಂದು ಇದೇನೇನಾಗಲಿಲ್ಲ ಅಂದರೆ ಈಗ ಯಾವ ರೀತಿ ಕಾಂಗ್ರೆಸ್ಗೆ ಬುದ್ಧಿ ಕಲಿಸ್ತೋ ಅದೇ ರೀತಿ ಮುಂದಿನ ದಿನ ನಾವು ಕಲ್ಸೋಕೆ ನಾವು ರೆಡಿಯಾಗಿರ್ತೀವಿ. ಯಾವುದಕ್ಕೂ ನಾವು ಕೇರ್ ಮಾಡೋಕ್ಕೆ ಹೋಗಲ್ಲ. ಇವತ್ತು ಯಡಿಯೂರಪ್ಪನವ್ರಿಗೂ ಚಾಲೆಂಜ್ ಮಾಡಿ ಹೇಳ್ತೀವಿ, ಪ್ರತಿಯೊಬ್ಬರಿಗೂ ನಾವು ಹೇಳ್ತೀವಿ. ನಾವು ಮತದಾರರಿದ್ದೀವಿ ಸ್ವಾಮಿ, ಮಾದಿಗರಿಲ್ದಿದ್ದು ಇವತ್ತು ಅಧಿಕಾರ ಇಲ್ಲ, ಯಾವುದೇ ಅಧಿಕಾರ ಮಾಡೋಕ್ಕೆ ನಿಮ್ಮ ಕೈಲಾಗಲ್ಲ. ಈ ಒಂದು ವಿಚಾರದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ನಿಮ್ಗೆ ತೋರಿಸಿ ನಮ್ಮ ಅಧಿಕಾರ ನಾವು ಪಡ್ಕೊಂತೀವಿ ನೀವು ನೋಡ್ತಾ ಇರ್ರಿ. ನೀವು ಇನ್ನೂ 2.5 ವರ್ಷ ಆಡಳಿತ ಇದೆ. ಈಗ ನಡೀತಿರಕ್ಕಂಥ ಇನ್ನು ಮುಂದಿನ 17ಕ್ಕೆ ಮತ್ತು 14 ಅಧಿವೇಶನ ಮಾಡ್ತಾಯಿದ್ದೀರಿ. ಅಧಿವೇಶನದಲ್ಲಿ ನಮ್ಮ ನಳಿನ್ ಕುಮಾರ್ ಕಟೀಲ್ರವರು ಶಿರಾದಲ್ಲಿ ಏನು ಹೇಳಿದ್ದೀರೋ, ಮಾದಿಗರು ಬಹಳ ನಿಯತ್ತು ಜಾತಿ, ನಿಮಗೆ ಸದಾಶಿವ ಆಯೋಗ ಜಾರಿ ಮಾಡ್ತೀನಿ ಅಂತ ಹೇಳಿದಿರಲ್ಲ, ಅದನ್ನು ನೀವು ಸದಾಶಿವ ಆಯೋಗ ಜಾರಿ ಮಾಡೋದಕ್ಕೆ ಈ ಒಂದು ಸೆಷನಲ್ಲಿ ನೀವು ಮಾಡಿ ತೀರ್ಬೇಕು ಸ್ವಾಮಿ. ಇಲ್ಲಾಂದರೆ ನಾವು ಮುಂದಿನ ದಿನಗಳಲ್ಲಿ ನಾವು ಮಾದಿಗರ ಸಮುದಾಯಗಳಿದ್ದೀವೋ ನಾವು ಪದಾಧಿಕಾರಿಗಳು ಮುಂದಿನ ದಿನದಲ್ಲಿ ನಾವು ನಿಮ್ಗೆ ಯಾವ ರೀತಿ ನಾವು ಪಾಠ ಕಲಿಸ್ಬೇಕಂತ ನಾವು ಕಲಿಸ್ತೀವಿ. ನಳಿನ್ ಕುಮಾರ್ ಕಟೀಲ್ ಸಾಹೇಬ್ರೆ ಮತ್ತು ಮುಖ್ಯಮಂತ್ರಿಗಳಾದಂಥ ನಮ್ಮ ಕ್ಷೇತ್ರದ ಯಡಿಯೂರಪ್ಪನವರೇ, ನಮ್ಮ ಒಂದು ಈ ಒಂದು ಕ್ಷೇತ್ರದ BN ಬಚ್ಚೇಗೌಡ್ರೆ, ಸದಾನಂದ ಗೌಡ್ರೆ, ಎಲ್ಲ ಗೌಡ್ರುಗಳಿಗೂ ನಮ್ಮ ಈ ಕ್ಷೇತ್ರದಲ್ಲಿ ನಮಗೆ ಒಂದು ಬಹಳ ಕೊಡುಗೆಯಾಗಿ ನಿಂತಿರತಕ್ಕಂಥ SR ವಿಶ್ವನಾಥ್ ಸಾಹೇಬ್ರವರು ಇವತ್ತು ನಾವು ಈ ಕಾರ್ಯಕ್ರಮ ಮಾಡೋದಕ್ಕೆ ಬಹಳ ಯಶಸ್ವಿಯಾಗಿ ನಮ್ಗೆ ಕೊಡುಗೆ ಕೊಟ್ಟಿದ್ದಾರೆ. ನಮ್ಮ ಒಂದು ಬೆಂಬಲದಿಂದ ಇವತ್ತು ಈ ಒಂದು ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿ ಇದ್ದಂಥ ಹಿಂದಿನ ಸಚಿವರಾದಂಥ ವೈ ರಾಮಕೃಷ್ಣ ಅವರಿದ್ದರು, ಬಸವಲಿಂಗಪ್ಪನವರಿದ್ದರು. ನಂತರ ಸ್ಥಾನದಲ್ಲಿ ಇವತ್ತು ಈ ಒಂದು ಅಭಿವೃದ್ಧಿಗೆ ನೀವು ಬಂದಿದ್ದೀರಾ ವಿಶ್ವನಾಥ್ ಸಾಹೇಬ್ರೆ. ನಿಮ್ಮ ಬೆಂಬಲಕ್ಕೆ ನಾವಿರ್ತೀವಿ, ನಮ್ಮ ಬೆಂಬಲಕ್ಕೆ ನೀವಿದ್ದು ನಮಗೆ ಒಂದು ಸದಾಶಿವ ಆಯೋಗವನ್ನು ಜಾರಿ ಮಾಡಿಸೋಕ್ಕೆ ವ್ಯವಸ್ಥಿತವಾಗಿ ನೀವು ಬೆಂಬಲ ಸೂಚಿಸಬೇಕಂತೇಳಿ ಈ ಒಂದು ಕಾರ್ಯಕ್ರಮದ ನನ್ನ ಮನವಿಗಳಾಗಿರ್ತದೆ ಬಂಧುಗಳೇ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್.
ನಮಸ್ಕಾರ. ನಾವು ಈ ವರ್ಲ್ಡ್ ಮಾದಿಗ ಡೇ ಅದರ ಪೂರ್ವಭಾವಿ ಸಭೆಯನ್ನು ಇಟ್ಕೊಂಡಿದ್ವಿ. ಅದನ್ನು ಮುಂಚೂಣಿಯಾಗಿ ರಾಜ್ಯದಲ್ಲಿ ನಮ್ಮ ಸೋದರ ಮುನ್ರಾಜ್ ಅವರು ಮಾಡ್ತಾ ಇದ್ದಾರೆ. ನಮ್ಮ ರಾಷ್ಟ್ರಾಧ್ಯಕ್ಷರಾದಂಥ ಬಪ್ಪಿರಾಜ್ ಅವರು ನನ್ನ ಜೊತೆಲಿದ್ದಾರೆ. ಇದ್ರ ಉದ್ದೇಶ ಇಷ್ಟೇ, ಈ ರಾಷ್ಟ್ರದಲ್ಲಿ ನಾವು ಅಂದರೆ ಈ ದೇಶದಲ್ಲಿ ಸುಮಾರು 25 ಕೋಟಿ ಜನ ಇದ್ದೀವಿ ನಾವು, 25 crores. ಇಟ್ ಇಸ್ ನಾಟ್ ಜಸ್ಟ್ ಈಸಿ. ಸೊ ಇಂಥ ಒಂದು ಸಮುದಾಯಕ್ಕೆ ನಮಗೆ ರಾಜಕೀಯವಾಗಿ ನಮಗೆ ಶಕ್ತಿ ಕೊಟ್ಟಿಲ್ಲ. ಯಾವುದೇ ಸರ್ಕಾರ ಬಂದರೂ ಕೂಡ ನಮಗೆ ಕೊಡಬೇಕಾದ್ರೆ ನಮ್ಮ ಪಾಲನೆ ಕೊಡ್ತಾ ಇಲ್ಲ. ಇಲ್ಲಿ ಸುಮ್ಮನೆ ಮಾತು ಹೇಳ್ತಾರೆ, ಎಲ್ಲರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತ. ಆದರೆ ನಮ್ಮ ಪಾಲು ನಮ್ಗೆ ಕೊಡ್ತಾ ಇಲ್ಲ. ಸೊ ಅದರ ದಿಕ್ಕಲ್ಲಿ ನಾವು ಇಡೀ ಒಂದು ವರ್ಲ್ಡಲ್ಲಿರುವಂಥ ಇಡೀ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಮಾದಿಗ ಎಲ್ಲ ಕಡೆ ಹಬ್ಬೋಗಿದ್ದಾರೆ. ಸೊ ಅವರೆಲ್ಲ ಒಂದು ಕಡೆ ಸೇರಿಸಿ ನಮ್ಮ ಶಕ್ತಿ ಪ್ರದರ್ಶನ ಮಾಡಿ ನಾವು ಪ್ರಬಲವಾದಂಥ ರಾಜ್ಯ ಶಕ್ತಿಯಾಗಿ ಬೆಳಿಬೇಕು. ಮತ್ತು ನಮ್ಮ ಪಾಲು ನಾವು MLA ಲೆಕ್ಕದಲ್ಲಿ ಕೂಡ ನಮಗೆ ಬರಬೇಕಂತ ಪಾಲು ಬರಬೇಕು. ಮೊದಲೆಲ್ಲ 22-25 ಜನ MLAಗಳು ಇರ್ತಿದ್ರು. ಇವತ್ತು ಬರೀ ನಾವು 5 ಜನಕ್ಕೆ ಸೇರಿ ಬಂದಂಥ ಎಲ್ಲ ಸರ್ಕಾರಗಳು, ಎಲ್ಲ ಪಕ್ಷಗಳು ನಮಗೆಲ್ಲ ಅನ್ಯಾಯ ಮಾಡ್ತಾ ಇದ್ದಾವೆ. ಇವತ್ತು ನಮಗೆ ಈ SCಗಳಿಗೋಸ್ಕರ ಸುಮಾರು 5 ನಿಗಮಗಳನ್ನ ಮಾಡಿದ್ದಾರೆ. ಒಂದು ಆದ್ಯಮ ಅಭಿವೃದ್ಧಿ ನಿಗಮ ಮಾಡಿ 2 ವರ್ಷ ಆಯಿತು. ಸಫಾಯಿ ಕರ್ಮಚಾರಿ ನಿಗಮ ಇದೆ, ಸಫಾಯಿ ಕರ್ಮಚಾರಿ ಕಾರ್ಪೊರೇಷನ್ ಇದೆ, ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದೆ, ಲಿಡ್ಕರ್ ಇದೆ ಚರ್ಮೋದ್ಯೋಗಕ್ಕೋಸ್ಕರ, ಮತ್ತು ಈ ಥರದ್ದು ಕೆಲವೆಲ್ಲ ಈಗ SC/ST ಕಮಿಷನ್ ಇದೆ. ಇಲ್ಲೆಲ್ಲ ನಮ್ಮನ್ನು ಚೇರ್ಮನ್ ಮಾಡಬೇಕು. ಇವ್ರು ಏನು ಮಾಡ್ತಾರೆ, ಯಾರವರ ಈ ರಾಜಕೀಯ ವ್ಯಕ್ತಿಗಳ ಬಾಲಾಡ್ಕೊಂಡು ಮಾಡ್ತಾರೆ, ಅವ್ರಿಗೆ ಮಾತ್ರ ಆ ರಾಜಕೀಯ ಪಕ್ಷಕ್ಕೆ ಮಾತ್ರ ಚೇರ್ಮನ್ ಮಾಡ್ತಾರೆ. ಅದು ಭಾಳ ತಪ್ಪು. ನಾವು ಸುಮಾರು 40-45 ವರ್ಷದಿಂದ ಕೂಡ ಈ ಸಮುದಾಯವನ್ನು ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದೀವಿ. ಅದರಿಂದ ಸಮುದಾಯ ಹೋರಾಟಗಾರರು, ಅದು ಮುನ್ರಾಜ್ ಆಗ್ಬೋದು, ಸಿದ್ದರಾಜ್ ಆಗ್ಬೋದು, ರಮೇಶ್ ಆಗ್ಬೋದು, ಈ ಥರದ್ದು ಯಾರೇ ಆಗ್ಬೋದು, ಈ ಒಂದು ಹೋರಾಟದಲ್ಲಿ ಯಾರು ನಿರತರಾಗವರೆ ಅವ್ರನ್ನೇ ಚೇರ್ಮನ್ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಭಾಳ ವರ್ಷದಿಂದ. ಒಂದು ಯಾಕೆಂದರೆ ಯಡಿಯೂರಪ್ಪನವರು 2 ವರ್ಷಗಳ ಹಿಂದೆ ಟೌನ್ ಹಾಲಲ್ಲಿ ಸಫಾಯಿ ಕರ್ಮಚಾರಿ ಆಯೋಗದ ಒಂದು ವಿಚಾರ ಬಂದು ಅಲ್ಲಿ ಸಭೆ ಮಾಡಿದಾಗ ಅವತ್ತು ಅಪೋಸಿಷನ್ ಪಾರ್ಟಿ ಇಲ್ಲ ಇದ್ದರು. ಅವರು ಅಧಿಕಾರಕ್ಕೆ ಬಂದ ತಕ್ಷಣ CM ಆದ ತಕ್ಷಣ ನಿಮಗೆ 2-3 ಚೇರ್ಮನ್ ಕೊಡ್ತೀನಪ್ಪ, ಈ ಎಲ್ಲ ಒಂದು ಈ ಪೌರಕರ್ಮ ಏನಿದ್ದೀವಿ ಎಲ್ಲ ಪ್ರತಿನಿತ್ಯ 5 ಗಂಟೆಗೆ ಬಂದು ಕಸ ಕೊಡ್ತೀರಿ, ಸ್ವಚ್ಛತೆ ಮಾಡ್ತೀರಿ, ನಿಮಗೆ ಪರ್ಮನೆಂಟ್ ಮಾಡ್ತೀನಿ ಅಂತ ಹೇಳಿದ್ರು. ಅದು ಆ ಕೆಲಸ ಇನ್ನೂ ಕೂಡ ಆಗಿಲ್ಲ. ಇಂಥ ಕೆಲವೆಲ್ಲ ಕೆಲಸಗಳು ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಒಂದು ವರ್ಲ್ಡ್ ಮಾದಿಗ ಡೇ ಅಂತ ಹಾಕಿದ್ವಿ. ಸೊ ಇವತ್ತು ಇಡೀ ವರ್ಲ್ಡಲ್ಲಿರುವಂಥ ನಮ್ಮ ಜನಗಳ ಜೊತೆ ನಾವು ನೆಟ್ವರ್ಕ್ ಬೆಳೆಸ್ಕೋಬೇಕು. ಸೊ ಅಲ್ಲಿರುವಂಥ ಎಲ್ಲ ಇದರ ಡಾಕ್ಟರ್ಸ್ ಆಗ್ಬೋದು, ಇಂಜಿನಿಯರ್ಸ್ ಆಗ್ಬೋದು, ಅವ್ರು ಯಾರೇ ವ್ಯಕ್ತಿಗಳಾಗ್ಬೋದು, ಅವರೆಲ್ಲರೂ ಕೂಡ ವಿರಾಲ್ ರಿಲೇಟಿವ್ಸ್ ಈಚ್ ಅದರ್. ಸೊ ಅವರೆಲ್ಲ ಒಂದು ವೇದಿಕೆ ತರಬೇಕು. ಸೊ ನಾವು ಅಲ್ಲಿ ಹೋಗ್ಬೇಕು, ಅವ್ರು ಇಲ್ಲಿ ಬರಬೇಕು. ಹಿಂಗಾಗಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಡೀ ವರ್ಲ್ಡಲ್ಲಿರುವಂಥ, ಪ್ರಪಂಚದಲ್ಲಿರುವಂಥ ಈ ಮಾದಿಗರು ಇವರೆಲ್ಲ ಒಟ್ಟಾಗಿ ಮಾಡಿಸಿ ಪ್ರಬಲ ಶಕ್ತಿಯಾಗಿ ಬೆಳೆಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಈ ಪೂರ್ವಭಾವಿ ಸಭೆಯನ್ನು ಮಾಡ್ತಾ ಇದ್ವಿ. ಈ ಮುಂದಿನ 29ನೇ ತಾರೀಕು ಯಲಹಂಕದಲ್ಲಿರುವಂಥ ಒಂದು ದೊಡ್ಡ ಮೈದಾನ ಇದೆ, ಅಲ್ಲಿ ನಮ್ಮ ಮುನ್ರಾಜ್ ಒಂದು ದೊಡ್ಡ ಸಭೆ ಏರ್ಪಡಿಸ್ತಾರೆ. ಫ್ರಮ್ ಆಲ್ ಓವರ್ ಸ್ಟೇಟ್ ಮತ್ತು ಆಲ್ ಓವರ್ ಇದು ನೇಷನ್, ಇಂಡಿಯಾ ಆ್ಯಂಡ್ ಅಬ್ರಾಡ್ ಎಲ್ಲ ಬೇರೆ ಬೇರೆ ದೇಶದಿಂದ ಕೂಡ ನಮ್ಮ ಸಮುದಾಯ ಜನ ಬರ್ತಾರೆ. ಇಲ್ಲಿ ಕನಿಷ್ಠ 2 ಲಕ್ಷ ಜನ ಸೇರಿಸಬೇಕು ಅನ್ನೋ ನಮ್ಮ ಉದ್ದೇಶ ಇದೆ. ಅವತ್ತು 2 ಲಕ್ಷ ಜನ ಸೇರ್ತಾರೆ. ಅವತ್ತು ನಮ್ಮನ್ನು ಶಕ್ತಿ ಪ್ರದರ್ಶನ ಮಾಡ್ತೀವಿ. ಅದಾದ ನಂತರ ಮುಂದಿನ ದಿನಗಳಲ್ಲಿ ನಾವು ಬೆಂಗಳೂರು ಒಂದು 20 ಲಕ್ಷ ಜನ ಸೇರಿಸ್ತೀವಿ. ಈ ಒಂದು ಉದ್ದೇಶ ಇಟ್ಕೊಂಡು ನಾವು ಈ కార్యక్రమ ಮಾಡ್ತಾ ఇದ್ದೀವಿ. జీవనం సాగించిన వ్యక్తులుగా ఈరోజు 25 కోట్ల మంది జనాభా కలిగిన మేము ఒకరోజు సంపద కలిగిన అందరూ, సంపద అంటే ఏదైతే రిసోర్సిబుల్ పర్సన్గా ఈ ప్రాంతాలు ఈ భారతదేశంలో ఉన్నారో వాళ్ళందరినీ ఒకరోజు కూర్చోబెట్టి మాదిగలు యొక్క గొప్ప ఔన్నత్యాన్నే కాకుండా మేమందరం కూడా ఒక నెట్వర్క్ ద్వారా ఇంకా ఈ జాతి ముందుకు వెళ్ళడానికి కావలసిన స్మార్ట్ వేలో ముందుకెళ్ళడానికి కావలసిన ఎత్తుల్ని, అదేవిధంగా కొన్ని నిర్ణయాలు తీసుకుని ముందుకెళ్ళడానికి ఒకరోజు మేము కలవబోతున్నాం. నేను ఆంధ్రప్రదేశ్ నుంచి వచ్చాను. నా పేరు గడ్డం బాపిరాజు. ఇట్లానే కొన్ని వేల మంది వివిధ రాష్ట్రాల నుంచి రాబోతున్నారు. ఈ వేదికగా మేము ఒక పాజిటివ్ ఎనర్జీతో ముందుండి ఈ కమ్యూనిటీ ఒక శక్తిగా మార్చడానికి కావలసిన ప్రణాళికను తయారు చేయడానికి ఈ December 29th దయచేసి మా కర్ణాటక బంధువులకు మేము మీ దగ్గరికి వస్తున్నాం. సో అదేవిధంగా చాలా రాష్ట్రాల నుంచి ఇక్కడికి వస్తున్నారు. మీ బంధువుల్ని కలవబోతున్నాం అనే ఆలోచనలో మరి మాకు ఆల్రెడీ ఈ బంధువులందరూ పరిచయం అవడం అనేది చాలా సంతోషంగా ఉంది. మా బంధువులందరిని కూడా ఒక దగ్గర సమీకరించి ఈ భారతదేశంలోనే ఒక ఉత్తమమైన జాతిగా, భారతదేశానికి ఉత్తమమైన శక్తిగా, ఉపయోగపడే శక్తిగా ఈ కమ్యూనిటీని మళ్ళీ మలుచుకుని ముందుకు నడిపించే బాధ్యతను తీసుకునే విధంగా మేము ముందున్నామని తెలియజేస్తూ ఇక్కడ ఈ అధ్యక్షులు సిద్ధిరాజు గారు, అదేవిధంగా మున్రాజు గారు నాయకత్వంలో, అదేవిధంగా ఇక్కడ మా సిస్టర్స్ వచ్చారు. ఈ సిస్టర్స్ కూడా రావడం అనేది శుభసూచకం. వీళ్ళందరి ఆధ్వర్యంలో మేము ఇంకా బలమైన శక్తిగా మలచడానికి ఈ కమ్యూనిటీని మరింత స్మార్ట్ వేలో అందరూ ఈ భారతదేశానికి మా శక్తి ఉపయోగపడాలనే ఉద్దేశంతోనే మేము అందరం కలుస్తున్నాం. ఆ విధంగా ముందుకెళ్తామని కోరుకుంటూ, ಭಾರತ ದೇಶದ ಮೂಲ ನಿವಾಸಿಗಳು ನಾವು
ನಮ್ಮಗಳಿಗೆ ಭಾಳ ಘೋರವಾದಂಥ ಅನ್ಯಾಯ ನಮ್ಮ ಜನಾಂಗಕ್ಕಾಗಿದೆ. ಸ್ಪೃಶ್ಯ ಜನಾಂಗದಲ್ಲಿಂತ ಕೀಳುಮಟ್ಟದಲ್ಲಿದ್ದೀವಿ ನಾವು, ಯಾರು ನಮ್ಮ ಮಾದಿಗ ಜನಾಂಗ. ಆದರೆ ಮೂಲಭೂತವಾಗಿ ನಾವು ಭಾಳ ಉನ್ನತ ಮಟ್ಟದಲ್ಲಿದ್ದಂಥ ಜನನ ನಮ್ಮನ್ನು ಕೀಳುಮಟ್ಟಕ್ಕೆ ತಳ್ಳಿದಂಥ ಜನಗಳಿಗೆ ಬುದ್ಧಿ ಕಲಿಸುವಂಥ ಸಂದರ್ಭ ಈಗ ಬಂದಿದೆ. ಇದಕ್ಕೆ ನಮಗೆ ಮೂಲ ಒಂದು ಪೀಠಿಕೆಯನ್ನು ಹಾಕ್ಕೊಟ್ಟಂಥವರು ಆಂಧ್ರ ಪ್ರದೇಶದಿಂದ ಶುರುವಾಗಿದೆ. ಈಗ ಕರ್ನಾಟಕ ಮುಂಬರುವ ದಿನಗಳಲ್ಲಿ ಮುಂದೆ ಬರುವಂಥ ರಾಜ್ಯಗಳಲ್ಲೂ ಕೂಡ ನಾವು ಮಾಡ್ತೀವಿ. ಮತ್ತು ಬಹುಸಂಖ್ಯಾತ ಅಂತ ಹೆಣ್ಣು ಮಕ್ಕಳು ಇನ್ನು ಮುಂದೆ ನಾವು ಶಕ್ತಿಯಾಗಿ ಬರ್ತೀವಿ ಮುಂದಕ್ಕೆ. ನಾವು ಇಷ್ಟು ದಿನ ಇದ್ದದ್ದು ಗಂಡು ಮಕ್ಕಳು, ಅವರಿಗೆ ಬೆಂಬಲ ನಾವು ಹಿಂದೆ ನಿಂತು ನಾವು ಕೊಟ್ವಿ. ಇನ್ನು ಮುಂದೆ ದಿನಗಳಲ್ಲಿ ನಾವು ಹೆಣ್ಮಕ್ಳು ಗುಂಪುಗಾರಿಕೆ ಮಾಡಿಕೊಂಡು ಸಂಘಟನೆಗಳು ಮಾಡ್ಕೊಂಡು ನಾವು ಮುಂದೆ ಬರ್ತೀವಿ. ಹಿಂದೆ ನಮ್ಮ ಅಣ್ಣ ತಮ್ಮದಿರೆಲ್ಲ ಇರ್ತಾರೆ. ಈಗ ಏನಾಗಿದೆ ನಮ್ಮದು ಸದಾಶಿವ ಆಯೋಗದ್ದು ತರಲೇಬೇಕು. ಇಲ್ಲ ಮುಂದೆ ಬರುವಂಥ ಪ್ರತಿಭಟನೆಗಳಿಗೆ ಎಲ್ಲದಕ್ಕೂ ಹೆಣ್ಣು ಮಕ್ಕಳಿಂದ ಅವರು ಏನು ಸಹಿಸ್ಕೊಳ್ಳುವಂಥ ಕಾಲ ಎಲ್ಲ ರಾಜ್ಯ ಸರ್ಕಾರಕ್ಕೆ, ಎಲ್ಲ ರಾಷ್ಟ್ರೀಯ ಪಕ್ಷಗಳಿಗೂ ನಾವು ಕೊಡುವಂಥ ಎಚ್ಚರಿಕೆ ಆಗ್ತದೆ. ಏನೂ ಇಲ್ಲ, ನಮಗೆ ಆಗಬೇಕಾಗಿರುವಂಥದ್ದು ಸದಾಶಿವ ಆಯೋಗನ ಜಾರಿಗೆ ತರಕೊಡ್ಬೇಕು. ನೆಕ್ಸ್ಟ್ ನಾವು ಈ ಮಾದಿಗದು ವರ್ಲ್ಡ್ ಮಾದಿಗ ಡೇಸ್ ಏನು ಮಾಡ್ತಾ ಇದ್ವಿ, ನಮ್ಮ ಜನಾಂಗದ ತುಂಬ ಜನ ಹೊರಗಡೆ ದೇಶದಲ್ಲಿದ್ದಾರೆ, ಅವರಿಗೆಲ್ಲ ನಾವು ಮುಟ್ಸಿದ್ದೀವಿ ಈ ಸುದ್ದಿನ. ಬರ್ತಾರೆ ಡಿಸೆಂಬರ್ 29 ಆದಷ್ಟು ಎಷ್ಟು ಜನ ಆಗ್ತದೋ, ಯಾಕೆಂದ್ರೆ ನನ್ನ ಬಂಧು ಬಳಗನೂ ಇದ್ದಾರೆ, ಅವರಿಗೆಲ್ಲ ಮುಟ್ಸಿದ್ದೀವಿ. ಎಲ್ಲ ಬರಬೇಕು, ಅವರೆಲ್ಲ ಸಂಘಟನೆ ಆಗಿ ಶಕ್ತಿಯಾಗಿ ನಮ್ಮ ಜನಾಂಗ ಮೊದಲು ಹೇಗಿದ್ವೋ ಆ ರಾಜ್ಯ ಭಾರನ ತರುವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ ಅನ್ನೋದು ಈ ಸಂದರ್ಭದಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.